ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವಾಗ ಅಧಿಸೂಚನೆ ಹೊರಡಿಸಲಾಗುತ್ತದೆ ಮತ್ತು ಅರ್ಜಿಗಳನ್ನು ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಯಾವಾಗ ಮತ್ತು ಇಲ್ಲಿ ಅರ್ಹತೆಗಳು ಏನೇನು ಇರಬೇಕು ಅನ್ನುವುದನ್ನು ಇವತ್ತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳಿಗೆ ಇನ್ಸ್ಪಿರೇಷನ್ ಮೂಡ್ತದೆ ಅಂತ ತಿಳಿಸುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಇನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ವರ್ಷ 5ನೇ ತರಗತಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು 2026ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಅರ್ಹತೆಯನ್ನು ಅವರು ಪಡೆದುಕೊಳ್ತಾರೆ. ಇನ್ನು ಈ 2026ನೇ ಸಾಲಿನ 6ನೇ ತರಗತಿಯ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಅರ್ಜಿಗಳನ್ನು ಯಾವಾಗ ಕರೆಯಲಾಗುತ್ತದೆ ಅಂದರೆ ನೋಡಿ, ಕಳೆದ ವರ್ಷ ಜನವರಿ 2ನೇ ವಾರ 2025 ಅಂದರೆ ಇಲ್ಲಿ ಜನವರಿ 11ರಿಂದ ಇಲ್ಲಿ ಜನವರಿ 25ರವರೆಗೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಲಾಗಿತ್ತು. ಆದರೆ ಈ ವರ್ಷ ಇನ್ನೂ ಬೇಗನೆ ಅರ್ಜಿಗಳನ್ನು ಕರೆಯಲಾಗುತ್ತದೆ ಎನ್ನುವಂತಹ ಮಾಹಿತಿ ಇರುತ್ತದೆ. ಕಾರಣವೇನೆಂದರೆ ಈಗಾಗಲೇ ತಾವು ಕೂಡ ಈ ವರ್ಷದ ಅಂದರೆ 2025ನೇ ಸಾಲಿನ ಮೊರಾರ್ಜಿ ವಸತಿ ಶಾಲೆಗಳ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಇಲ್ಲಿ ಜೂನ್ 15ರವರೆಗೂ ಕೂಡ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ವಿಸ್ತರಣೆಯನ್ನು ಮಾಡಲಾಗಿತ್ತು ಅವಧಿಯನ್ನು. ಹಾಗಾಗಿ ಇಲ್ಲಿ ಜೂನ್ 1ರೊಳಗಾಗಿಯೇ ಈ ವರ್ಷ ಸಂಪೂರ್ಣ ಕೌನ್ಸಿಲಿಂಗನ್ನು ಮುಕ್ತಾಯಗೊಳಿಸಿ ವಿದ್ಯಾರ್ಥಿಗಳು ಶಾಲೆಗೆ ಅಡ್ಮಿಷನ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತದೆ ಎನ್ನುವಂತಹ ಮಾಹಿತಿ ಇರುತ್ತದೆ. ಹಾಗಾಗಿ ಈ ವರ್ಷ ಡಿಸೆಂಬರ್ 2 ಅಥವಾ 3ನೇ ವಾರದೊಳಗಾಗಿ ಅರ್ಜಿಗಳನ್ನು ಕರೆಯಲಾಗುತ್ತದೆ ಎನ್ನುವಂತಹ ಮಾಹಿತಿ ಇರುತ್ತದೆ. ಇನ್ನು ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನು ಇಲ್ಲಿ ಸಿದ್ಧಪಡಿಸ್ಕೋಬೇಕು ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ತಾವು ಕೂಡ ಇಲ್ಲಿ ಇವತ್ತಿನ ವಿಡಿಯೋ ಮೂಲಕ ವೀಕ್ಷಿಸಬಹುದು. ಮೊದಲನೇದಾಗಿ ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್ ನಂಬರ್ ಆಗಿರ್ಬೋದು ಮತ್ತು ಭಾವಚಿತ್ರಗಳು, ಪಾಸ್ಪೋರ್ಟ್ ಸೈಜ್ ಫೋಟೋಗಳಾಗಿರ್ಬೋದು. ಅದರೊಂದಿಗೆ ಇಲ್ಲಿ ಮೀಸಲಾತಿ ಪ್ರಯೋಜನಗಳನ್ನು ಕೋರಿದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು. ಅದರೊಂದಿಗೆ ಸ್ಥಳೀಯ ಅಭ್ಯರ್ಥಿ ಅಂತ ತಾವು ಇಲ್ಲಿ ರುಜುವಾತು ಪಡಿಸಬೇಕು ಅಂದರೆ ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಮತ್ತು ಸ್ಥಳೀಯ ಅಭ್ಯರ್ಥಿ ಪ್ರಮಾಣ ಪತ್ರ, ಅದರೊಂದಿಗೆ ವಿಶೇಷ ಪ್ರವರ್ಗಗಳು ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳು ಕೂಡ ಇರಬೇಕಾಗುತ್ತೆ. ಅದರೊಂದಿಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನು ಅಂದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಪ್ರಮುಖವಾಗಿ ಏನೇನು ಅರ್ಹತೆಗಳಿರಬೇಕು ಅಂತ ತಿಳಿಸೋದಾದರೆ ಈ ವರ್ಷ ಅಂದರೆ 2025-26ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಅದರೊಂದಿಗೆ ಇಲ್ಲಿ ದಾಖಲಾತಿ ಸಂದರ್ಭದಲ್ಲಿ ಅಂದರೆ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಅಂಕಪಟ್ಟಿಯನ್ನು ಹೊಂದಿರಬೇಕಾಗುತ್ತದೆ. ಇನ್ನು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು. ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅದರೊಂದಿಗೆ ಇಲ್ಲಿ ವಯಸ್ಸು ನೋಡಿ 9ರಿಂದ 13 ವಯಸ್ಸಾಗಿರಬೇಕು. ಮತ್ತು ಇನ್ನೊಂದು ಸ್ಥಳೀಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅದೇ ಜಿಲ್ಲೆಯಲ್ಲಿಯೇ ಅವಕಾಶವನ್ನು ನೀಡಲಾಗುತ್ತದೆ. ಅಂದರೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ಹೆಚ್ಚು ಅವಕಾಶ ಇರುತ್ತದೆ. ಹಾಗಾಗಿ ಇಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಮೀಸಲಾತಿ ಇರುವುದರಿಂದ ಇಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ತಾವು ಇದರ ಸದುಪಯೋಗನ ಪಡೆದುಕೊಳ್ಬೇಕು. ಮತ್ತು ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆದಾಯದ ಬಗ್ಗೆನೂ ಕೂಡ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾನು ತಮಗೆ ನೀಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಸರ್ಕಾರ ಈ ವರ್ಷ ಬೇಗನೆ ಅರ್ಜಿಗಳನ್ನು ಆಹ್ವಾನಿಸಲಾಗ್ತದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ವರ್ಗವಾರು ಸ್ಥಾನಗಳ ಹಂಚಿಕೆ ಇದು ಕಳೆದ ವರ್ಷದ ಮಾಹಿತಿ ಆಗಿರುತ್ತದೆ. ಈ ವರ್ಷ ಇನ್ನೊಂದು ವಿಷಯವನ್ನು ತಮಗೆ ತಿಳಿಸಲೇಬೇಕು. ಏನು ಅಂದರೆ ಇಲ್ಲಿ ಮೀಸಲಾತಿ ವಿಷಯಕ್ಕೆ ಬರುವುದಾದರೆ ಇನ್ನು ಕಳೆದ ವರ್ಷದ ಮೀಸಲಾತಿ ನೋಡಿರ್ಬೋದು ತಾವು ಕೂಡ. ಆದರೆ ಈ ವರ್ಷ ಇಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸಿನಂತೆ ಇಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿ ಇಲ್ಲಿ ಬದಲಾವಣೆ ಆಗಿರುವುದರಿಂದ ಇಲ್ಲಿ ಸರ್ಕಾರ ಈ ಏನು ಮೊರಾರ್ಜಿ ವಸತಿ ಶಾಲೆಗಳಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ಇಲ್ಲಿ ಚೇಂಜ್ ಮಾಡುವಂತಹ ನಿರೀಕ್ಷೆ ಇರುವುದರಿಂದ ಮತ್ತೆ ಆದೇಶ ಬಂದ ಕೂಡಲೇ ನಾನು ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇನೆ. ಮತ್ತು ಇಲ್ಲಿ ಯಾಕಂದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳದ್ದು ಮಾತ್ರ ಇಲ್ಲಿ ಮೀಸಲಾತಿ ಬದಲಾಗಬಹುದಾಗಿರುತ್ತದೆ. ಆದರೆ ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದವರಿಗೆ ಯಾವುದೇ ಬದಲಾವಣೆ ಆಗುವುದಿಲ್ಲ. ಒಟ್ಟಾರೆಯಾಗಿ ಇದು ಕಳೆದ ವರ್ಷದ ಮೀಸಲಾತಿಯ ಹಂಚಿಕೆ ಆಗಿರುವುದರಿಂದ ಈ ವರ್ಷವೂ ಕೂಡ ಮೀಸಲಾತಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತದೆ. ಮತ್ತು ಅರ್ಜಿಗಳನ್ನು ಈ ವರ್ಷ ಡಿಸೆಂಬರ್ 2 ಅಥವಾ 3ನೇ ವಾರದೊಳಗಾಗಿ ಕರೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇಲ್ಲಿ ಪ್ರಮುಖವಾಗಿ ಏನು ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ತಾವು ಸ್ಥಳೀಯ ಅಭ್ಯರ್ಥಿ ಲೋಕಲ್ ಕ್ಯಾಂಡಿಡೇಟ್ ಎನ್ನುವಂತಹ ಒಂದು
ರುಜುವಾತುಪಡಿಸಬೇಕು ಅಂದರೆ ತಾವು ಆಧಾರ್ ಕಾರ್ಡ್ ಸ್ಥಳೀಯ ತಾಲೂಕಿಂದ ಇರಬೇಕು ಅಥವಾ ಜಿಲ್ಲೆಯದ್ದು, ಮತ್ತು ಅದರೊಂದಿಗೆ ಇಲ್ಲಿ ರೇಷನ್ ಕಾರ್ಡು ಮತ್ತು ಇನ್ನೊಂದು ತಹಶೀಲ್ದಾರ್ ಕಾರ್ಯಾಲಯದವ್ರು ನೀಡುವಂತಹ ಸ್ಥಳೀಯ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಕೂಡ ತಾವು ಪಡ್ಕೊಳ್ಬೋದಾಗಿರುತ್ತದೆ. ಅಂದರೆ ವಾಸಸ್ಥಳ ಪ್ರಮಾಣ ಪತ್ರ ಕೂಡ. ಇನ್ನು ಮೀಸಲಾತಿ ಇನ್ನಿತರ ವಿಶೇಷ ವರ್ಗದವರು ಇದ್ದರೆ ತಾವು ಸಂಬಂಧಪಟ್ಟಂತಹ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ವರ್ಷದ ಚಾಲ್ತಿಯಲ್ಲಿರುವಂತಹ ದಾಖಲಾತಿಗಳನ್ನು ಅವರು ಮೀಸಲಾತಿಗಾಗಿ ಕೇಳುವುದರಿಂದ ತಕ್ಷಣವೇ ಇನ್ನೂ ಯಾರೂ ಇನ್ನೂ ಅರ್ಜಿ ದಾಖಲಾತಿಗಾಗಿ ಈ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡಿಲ್ಲ, ತಕ್ಷಣ ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಈ ಮೊರಾರ್ಜಿ ಪ್ರವೇಶಕ್ಕೆ ಸಿಲೆಬಸ್ ಏನು ಮತ್ತು ಎಕ್ಸಾಮ್ ಯಾವ ರೀತಿ ನಡೀತದೆ, ಯಾವ್ಯಾವ ವಿಷಯಗಳ ಮೇಲೆ ಇರುತ್ತೆ ಮತ್ತು ಇದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.